ನಮಸ್ತೆ ರೈತ ಮಿತ್ರರೇ. ಪ್ರಸ್ತುತ ವಿಡಿಯೋದಲ್ಲಿ ಬನ್ನಿ ಅಂತ ಒಂದು ಎಮ್ಮೆ ತಳಿ ಇದೆ. ಕೇಳಿದ್ರು ಅಂದ್ಕೊಂಡಿದ್ದೀನಿ. ನಮ್ಮ ಹೈನುಗಾರಿಕೆ ಮಾಡೋವಂಥವ್ರು, ಡೈರಿ ಫಾರ್ಮಿಂಗ್ ಮಾಡೋವಂಥವ್ರು ಬನ್ನಿ ಅಂತಂದು ಹೊಸ ಇದು ಒಂದು ರೀಸೆಂಟಾಗಿ ಐಡೆಂಟಿಫೈ ಮಾಡೋರು. ರೀಸೆಂಟಾಗಿ ಅಂದರೆ ಮೊದಲೇ ಇತ್ತು, ಇದು ಹೊಸ ತಳಿ ಅಂತಂದು, ಇದು ಒಂದು ಬೇರೆ ತಳಿ ಅಂತಂದು ಐಡೆಂಟಿಫೈ ಮಾಡಿದ್ರು 2011ರಲ್ಲಿ. ನಮ್ಮ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅಂತ ಏನಿದೆಯಲ್ಲ, ICAR, ಅದು ಆ ತಳಿ ಬಗ್ಗೆ ಇದು ಸ್ವಲ್ಪ ಫೇಮಸ್ ಆಗ್ತಾಯಿದೆ. ಇದು ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇದ್ದಾವೆ. ಆದ್ದರಿಂದ ಇತ್ತೀಚೆಗೆ ಎಮ್ಮೆ ಸಾಕಾಣಿಕೆಯಲ್ಲಿ ಬನ್ನಿ ಎಮ್ಮೆ ತಳಿ ಫೇಮಸ್ ಆಗ್ತಾಯಿದೆ ಸ್ವಲ್ಪ. ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಏನಕ್ಕೆ ಫೇಮಸ್ ಆಗ್ತಾಯಿದೆ, ಅದರ ಸ್ಪೆಷಲ್ ಕ್ಯಾರೆಕ್ಟರ್ ಏನು ಯಾವ ಥರ ಅಂತಂದು ಆ ಎಮ್ಮೆ ತಳಿ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಡೋಣ ಅಂತಂದು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಅದ್ರ ಪಾಸಿಟಿವ್ಸ್ ಏನು, ನೆಗೆಟಿವ್ಸ್ ಏನು, ಯಾಕೆ ಫೇಮಸ್ ಆಗ್ತಾಯಿದೆ ಏನು ಅಂತಂದು. ಇದು ಶುಭ ಅಂತ, ನಾನು ಇದು ಹೊಸ ಯೂಟ್ಯೂಬ್ ಚಾನಲ್ಲು. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೀವು ತುಂಬ ವೀಡಿಯೋಸ್ ಮಾಡಿದ್ದೆ, ಮತ್ತು ಇನ್ನೂ ಆಲ್ರೆಡಿ ತುಂಬ ವೀಡಿಯೋಸ್ ಮಾಡಿದ್ದೀನಿ. ಡೈರಿ ಫಾರ್ಮಿಂಗ್ ಬಗ್ಗೆ, ಕುರಿ ಮೇಕೆ ಸಾಕಾಣಿಕೆ ಬಗ್ಗೆ, ಮತ್ತು ಬೇರೆ ಬೇರೆ ಬೆಳೆಗಳ ಬಗ್ಗೆ ಯಾವ ಥರ ಇದು ಮಾಡೋದಂತಂದು ಅವನ್ನೆಲ್ಲ ನೋಡಿ. ಇನ್ನು ನೋಡದೇ ಇದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ, ಮತ್ತು ಇಷ್ಟ ಆದರೆ ನಿಮ್ಮ ರೈತ ಮಿತ್ರರ ಜೊತೆ ನನ್ನ ವೀಡಿಯೋಸ್ನ ಶೇರ್ ಮಾಡ್ಕೊಳ್ಳಿ. ಇಷ್ಟು ಹೇಳಿ ಈಗ ನಾನು ಟಾಪಿಕ್ಕಿಗೆ ಬಂದ್ಬಿಡೋಣ, ನಮ್ಮ ವಿಷಯಕ್ಕೆ ಬಂದ್ಬಿಡೋಣ. ಏನನ್ನೋದು ಏನು ಅಂದರೆ, ಬನ್ನಿ ಎಮ್ಮೆ ತಳಿ ತುಂಬ ಫೇಮಸ್ ಆಗ್ತಾಯಿದೆ. ಏನಕ್ಕೆ ಇದ್ರದ್ದು ಬನ್ನಿ ಎಮ್ಮೆ ತಳಿದು ಹಿಸ್ಟ್ರಿ ಏನು ಕತೆ, ಇದು ಯಾಕಿದು ಫೇಮಸ್ ಆಗ್ತಾಯಿದೆ, ಎಲ್ಲಿಂದ ಬಂದಿದೆ? ಬನ್ನಿ ಅಂತಂದು ಹೊಸ ಅಂದರೆ ಐಡೆಂಟಿಫೈ ಮಾಡಿರೋದು ಹೊಸ ಎಮ್ಮೆ ತಳಿ ಅಂತಂದು ಈ ಗುಜರಾತಲ್ಲಿ. ನಿಮಗೆ ಗೊತ್ತೇ ಇರುತ್ತೆ, ಕಚ್ಚು ಏರಿಯಾ ಅಂತಂದು. ಕಚ್ ಏರಿಯಾ 2004 ಆ ಟೈಮಲ್ಲಿ ಹಿಂದೆ ಮುಂದೆ ಭೂಕಂಪ ಆಗಿತ್ತು, ಭುಜ್ ಮತ್ತು ಕಚ್ ಏರಿಯಾದಲ್ಲಿ. ಆ ಏರಿಯಾದಲ್ಲಿ ಬನ್ನಿ ಪ್ಲೇನ್ಸ್ ಅಂತ ಇದೆ. ಬನ್ನಿ ಪ್ಲೇನ್ಸ್ ಅಂತ ಹುಲ್ಲುಗಾವಲು ಥರ ಇದೆ. ಅದು ಒಂದು ಆಲ್ಮೋಸ್ಟು ಆ ಏರಿಯಾ ಅಂದರೆ ಒಂದು ಮರುಗಾಡಿನ ಥರ, ಈ ಮರಳುಗಾಡಿನ ಥರ. ಅದು ತುಂಬ ಡ್ರಾಟ್ ಏರಿಯಾ. ಈ ರಾಜಸ್ಥಾನದ್ದು ಮರಳುಗಾಡು ಆದಮೇಲೆ ಇದು ಇರೋದು ಕಚ್ಚು ಏರಿಯಾ ಅಂತಂದು, ಕಚ್ ಆ್ಯಂಡ್ ರನ್ ಏರಿಯಾ. ಆ ಭಾಗದಲ್ಲಿ ಈ ಬ್ರೀಡು ಇರೋದು, ಈ ತಳಿ. ಆ ಭಾಗದಲ್ಲಿ ಇದೇನು ಬನ್ನಿ ಅಂತಂದು, ಅಲ್ಲಿ ಟ್ರೈಬಲ್ಸ್ ಇದ್ದಾರೆ, ಮಾಲ್ದಾರೀಸ್ ಅಂತಂದು. ಅವರು ಇವನ್ನ ಗುಂಪಾಗಿ ಹರಡು ಸಾಕ್ತಾರೆ. ಅವರೇನು ಡೈರಿ ಫಾರ್ಮಿಂಗ್ ಏನು ಮಾಡಲ್ಲ, ಅಂದರೆ ಈ ಥರ ಕಟ್ಟಿ ನಾವೇನು ಫಾರ್ಮಲ್ಲಿ ಏನಾರು ಮಾಡ್ತೀವಲ್ಲ ಆ ಥರ. ಅವರು ಗುಂಪಾಗಿ ಸಾಕ್ತಾರೆ, ಕೂಡೆ ಹಾಕ್ತಾರೆ, ನೈಟು ಕೈ ಬಿಟ್ಬಿಡ್ತಾರೆ. ಅವೇ ಹೋಗಿ ಆಗ ಹುಲ್ಲುಗಾವಲಲ್ಲಿ ಕಾಡಲ್ಲಿ ಮೇಯ್ದ್ಕೊಂಡು ಬಂದು ಇರ್ತವೆ. ಅದು ತುಂಬ ಒಂದು ಮೊದಲೇ ಹೇಳಿದ್ರಲ್ಲ, ಮರಳುಗಾಡಿನ ಥರ ಏರಿಯಾ ಅಂತ. ಈ ಮೊದಲು ಇದನ್ನು ಬನ್ನಿ ಎಮ್ಮೆ ಅಂತಾರೆ, ಇಲ್ಲ ಕಚ್ಚಿ ಬ್ರೀಡು ಅಂತಾರೆ. ಈ ತಳಿ ಬಂದು ಟ್ರೈಬಲ್ಸು ಸಾಕೋದು. ಅಂದರೆ ಮಾಲ್ದಾರೀಸ್ ಅಂತಂದು ಒಂದು ಮುಸ್ಲಿಂ ಕಮ್ಯುನಿಟಿ, ಅವರು ಅಫ್ಘಾನಿಸ್ತಾನದಿಂದ ಹಳೆ ಕಾಲದಲ್ಲಿ ಈ ಕಡೆ ಬಂದು ಸೆಟ್ಲ್ ಆಗಿರೋವಂಥವ್ರು. ಹುಲ್ಲುಗಾವಲು ಹುಡ್ಕೊಂಡು ಬಂದು ಒಂದು 500 ವರ್ಷದ ಕೆಳಗಡೆ ಅಲ್ಲಿ ರಾಜರು ಈ ಬನ್ನಿ ಪ್ಲೇನ್ಸ್ ಅಂತಂದಿದೆ. ಅಲ್ಲಿ ಬನ್ನಿ ಅಂತಂದೊಂದು ಗ್ರಾಸ್ ಹುಲ್ಲಿನ ತಳಿನೂ ಇದೆ. ಅದರಿಂದ ಇದಕ್ಕೆ ಬನ್ನಿ ಅಂತ ತಳಿ ಬಂದಿದೆ, ಹೆಸರು ಬಂದಿದೆ. ಅಲ್ಲಿ ಇವನ್ನ ಸಾಕ್ತಾರೆ ಗುಂಪಾಗಿ. ಅಲ್ಲಿ ಇವನೇನು ಅವ್ರು ಏನು ಮಾಡ್ತಾರೆ ಅಂದರೆ, ನೈಟು ಕೈ ಬಿಟ್ಬಿಡ್ತಾರೆ. ಅವೇ ಹೋಗಿ ಆ ಹುಲ್ಲುಗಾವಲಲ್ಲಿ ಒಂದು 10-12-15 ಕಿಲೋಮೀಟ್ರು ಸುತ್ತಾಡಿ ಮೇಯ್ದುಕೊಂಡು ಬೆಳಗ್ಗೆ ಅನ್ನೋತ್ತಿಗೆ ಅದ್ರ ಜೊತೆ ಯಾರು ಹೋಗೋದು ಏನಿಲ್ಲ. ಅವೇ ಮೇಯ್ದುಕೊಂಡು ಬಂದು ಬೆಳಗ್ಗೆ ಬಂದು ಹಾಲು ಕೊಡೋಕ್ಕೆ ಬಂದುಬಿಡ್ತವೆ. ಆ ಥರ ಸ್ಪೆಷಲ್ ಕ್ಯಾರೆಕ್ಟರ್ ಅದ್ರದ್ದು. ಇದು ಆಯಿತು. ಇದನ್ನು ಒಂದು ಹೊಸ ಬ್ರೀಡ್ ಅಂತ ಮೊದಲೇ ಹೇಳಿದ್ದೀನಿ. ಇದು 11ನೇ ಬ್ರೀಡು ನಮ್ಮ ಇಂಡಿಯಾದಲ್ಲಿ, ನಮ್ಮ ICAR ಐಡೆಂಟಿಫೈ ಮಾಡಿರೋ ಅಂತಂದು. ಇದು ಒಂದು ತಳಿ ಅಂತಂದು ಐಡೆಂಟಿಫೈ ಮಾಡಿರೋದು. ಇದಕ್ಕಿಂತ ಮೊದಲು 10 ತಳಿ ಇದ್ವಿ ಮೊದಲೇ. ಮurrah, ಜಾಫ್ರಬಾದಿ, ಮೆಹ್ಸನ, ನಾಗ್ಪುರಿ, surti ಇವೆಲ್ಲ ಇದ್ವಲ್ಲ, ನೀಲ್ರಾವಿ. ಇದು ಬನ್ನಿ ಅಂತಂದು 11ನೇ ಬ್ರೀಡಾಗಿ 2011ರಲ್ಲಿ ರೆಕಗ್ನೈಸ್ ಮಾಡಿರೋದು. ಈಗ ಆಯಿತು, ಈಗ ಇದ್ರ ಕತೆ ಗೊತ್ತಾಯಿತು, ಏನು ಹೆಸರು ಹೆಂಗೆ ಬಂತು, ಏನು ಎಲ್ಲಿ ಯಾವ ಥರ ಅಂತ.
ಈಗ ಇದ್ರದ್ದು ಲಕ್ಷಣಗಳು ಏನು, ಯಾವ ಥರ ಕ್ಯಾರೆಕ್ಟರ್ ಇರುತ್ತೆ ಇದ್ರದ್ದು. ಬನ್ನಿ ಮೀಡಿಯಮ್ ಸೈಜ್ ಎಮ್ಮೆ ಇದು. ಮುರ್ರಾ ಮತ್ತು ಜಾಫ್ರಾಬಾದಿ ಥರ ತುಂಬ ಹೆವಿಯಾಗಿ ಏನಿರಲ್ಲ, ದೊಡ್ಡದಾಗಿ ಏನಿರಲ್ಲ, ಮೀಡಿಯಮ್ ಸೈಜು. ಒಂದು 400 kg ಬರ್ಬೋದು ವೆಯ್ಟು, 400ರಿಂದ 500 kg ಆ ಲೆವೆಲಲ್ಲೇ ಇರುತ್ತೆ. ಮುರ್ರಾಗೆ ಮತ್ತು ಜಾಫ್ರಾಬಾದಿ ತಳಿ ಕಂಪೇರ್ ಮಾಡಿದರೆ ಭಾಳ ಹೆವಿ ಸೈಜ್ ಏನು ದೊಡ್ಡದೇನಲ್ಲ, ಮೀಡಿಯಮ್ ಸೈಜು. ಹೈಟು ಅಷ್ಟೊಂದಿರಲ್ಲ, ಹೈಟು ಒಂದು ಮೀಡಿಯಮ್ ಸೈಜ್ ಹೈಟು. ಮತ್ತು ಇದ್ರದ್ದು ಕೂದಲು ರಫ್ ಆಗಿರುತ್ತೆ. ಈ ಮುರ್ರಾ ತಳಿ ಥರ ತುಂಬ ಇದೇನಿರಲ್ಲ, ತುಂಬ ರಫ್ ಆ್ಯಂಡ್ ಟಫ್ ಬ್ರೀಡ್ ಇದು. ನೋಡಲಿಕ್ಕೆ ಮುರ್ರಾ ಎಮ್ಮೆ ಥರ ತುಂಬ ಸುಂದರವಾಗಿ ಏನು ಕಾಣಲ್ಲ. ಮುರ್ರಾ ಎಮ್ಮೆ ಒಳ್ಳೆ ತುಂಬ ಸುಂದರವಾಗಿ ಕಾಣುತ್ತೆ. ಇದು ರಫ್ ಆ್ಯಂಡ್ ಟಫ್, ಕೂದಲು ಕೂಡ ತುಂಬ ರಫ್ ಆಗಿರುತ್ತೆ. ಇದ್ರದ್ದು ನೋಡಲಿಕ್ಕೆ ಒಂದು ಲೋಕಲ್ ಬ್ರೀಡ್ ಥರ ಕಾಣೋದು. ಕಲರ್ ಬಂದು ಕಪ್ಪು ಕಲರ್ ಇರುತ್ತೆ ಯೂಶ್ವಲಿ, ಮತ್ತು ಕೆಲವೊಂದು ಕಾಪರ್ ಕಲರು ಇರುತ್ತೆ. ಈಗ ನಾನು ಪಿಕ್ಚರಲ್ಲಿ ಹಾಕಿದ್ದೀನಿ ನೋಡಿ, ಯಾವ್ಯಾವ ಥರ ಈಗ ಹಾಕ್ತಾಯಿದ್ದೀನಿ. ಇದ್ರ ಕೊಂಬು ಬಂದು ಒಂದು ರಿಂಗ್ ಥರ ಆಗುತ್ತೆ ಹಿಂಗೆ ನೋಡಿ, ಚಿತ್ರದಲ್ಲೆಲ್ಲ ಪಿಕ್ಚರ್ ನೋಡಿದ್ದೀನಿ ಆ ಥರ. ಇದಕ್ಕೇನಂತಾರೆ ಅಂದರೆ ಸೈಡ್ ವರ್ಡು, ಅಪ್ ವರ್ಡು, ಹಂಗೆ ಇನ್ವರ್ಡು. ಹಿಂಗೆ ಸೈಡ್ ಬರುತ್ತೆ, ಮೇಲಕ್ಕೆ ಹೋಗುತ್ತೆ, ಮತ್ತು ಹಿಂಗೆ ಇನ್ವರ್ಡ್ ಆಗುತ್ತೆ, ಹಿಂಗೆ ಒಂದು ರಿಂಗ್ ಥರ ಆಗುತ್ತೆ, ಆ ಥರ ಇರುತ್ತೆ. ಈಗ ಇದ್ರದ್ದು ಯಾವ ಥರ ಕಾಣುತ್ತೆ ಅದು ಎಲ್ಲ ಆಯಿತು. ಈಗ ನಾನು ಹೇಳಿದ್ದೀನಿ ಇದ್ರ ಸ್ಪೆಷಲ್ ಕ್ಯಾರೆಕ್ಟರ್ಗಳು ಇದ್ದಾವೆ ಅಂತಂದು. ಏನವು ಸ್ಪೆಷಲ್ ಕ್ಯಾರೆಕ್ಟರ್ಗಳು, ಯಾಕೆ ಇದು ಇಷ್ಟೊಂದು ಫೇಮಸ್ ಆಗ್ತಾಯಿದೆ ಈ ತಳಿ, ಏನಂತ ಸ್ಪೆಷಲ್ ಕ್ಯಾರೆಕ್ಟ್ರು ಈ ತಳಿಗಿರೋದು ಅಂತಂದು. ಏನು ಸ್ಪೆಷಲ್ ಕ್ಯಾರೆಕ್ಟ್ರು ಅಂದರೆ, ಮೇನ್ ಸ್ಪೆಷಲ್ ಕ್ಯಾರೆಕ್ಟರ್ಗಳು ಹೇಳ್ಬಿಡ್ತೀನಿ. ಇದು ಮೊದಲೇ ಹೇಳಿದ್ದೀನಿ, ಅದು ಒಂದು ಮರಳುಗಾಡು ಥರ ಏರಿಯಾ ಅಂತ. ಇದು ಈ ತಳಿ ಎಲ್ಲಿದೆಯೋ ಅದು ಒಂದು ಏನು ಮರಳುಗಾಡು. ಅದು ಅಲ್ಲಿ 50ರಿಂದ 52 ಡಿಗ್ರಿ ಕಾಮನ್ನಲ್ಲಿ, 50 ಡಿಗ್ರಿ ಮೇಲೆ ಹೋಗೋದು ಬೇಸಿಗೆಯಲ್ಲಿ. ಹಂಗಾಗಿ ಅಂಥ ಏರಿಯಾದಲ್ಲಿ ಇದು ತಳಿ ಮೊದಲಿಂದನೂ ಹುಟ್ಟಿರೋದ್ರಿಂದ ಇದು ಅಲ್ಲಿ ವಾತಾವರಣಕ್ಕೆ ಅಡ್ಜಸ್ಟ್ ಆಗಿ ಅಲ್ಲಿ ಥರನೇ ಡೆವಲಪ್ ಆಗಿದೆ. ಹಂಗಾಗಿ ಇದು 50ರಿಂದ 52 ಡಿಗ್ರಿ ಟೆಂಪ್ರೇಚರು ತಡ್ಕೊಳುತ್ತೆ. ಹಂಗಾಗಿ ಟೆಂಪ್ರೇಚರ್ ಜಾಸ್ತಿ ಇರೋ ಕಡೆ, ಈ ನಮ್ಮ ಕರ್ನಾಟಕದಲ್ಲಿ, ಉತ್ತರ ಕರ್ನಾಟಕದಲ್ಲಿ ಟೆಂಪ್ರೇಚರ್ ಎಲ್ಲೆಲ್ಲಿ ಜಾಸ್ತಿ ಇದೆ, ಒಟ್ಟು ಟೆಂಪ್ರೇಚರ್ ಜಾಸ್ತಿ ಇರೋವಂಥದ್ದು. ಈ ಮುರ್ರಾ ಎಮ್ಮೆ ತಳಿಗಳು ಎಲ್ಲಿ ಸಾಕೋಕ್ಕಾಗಲ್ಲ. ಮುರ್ರಾ ಎಮ್ಮೆ ತಳಿ ತಂಪು ವಾತಾವರಣ ಆಗ್ಬೇಕು, ಅದಕ್ಕೆ ಆ ತಳಿಗಳ್ನ ಎಲ್ಲಿ ಸಾಕೋಕ್ಕಾಗಲ್ಲ ಅಂತಲ್ಲಿ ಇದನ್ನು ಟ್ರೈ ಮಾಡ್ಬೋದು. ಯಾಕಂದರೆ ಇದು ಟೆಂಪ್ರೇಚರ್ನ ತುಂಬ ತಡ್ಕೊಳುತ್ತೆ. ಕಚ್ ಏರಿಯಾ ಅಂದರೆ ಅಲ್ಲಿ ತುಂಬ ಟೆಂಪ್ರೇಚರು, ಅಂತಲ್ಲಿ ತಳಿ ಆಗಿರೋದ್ರಿಂದ ತಡ್ಕೊಳುತ್ತೆ. ಇದನ್ನು ಇದು ಮಾಡ್ಬೋದು. ಇನ್ನೊಂದು ಮೊದಲು ಹೇಳಿದ್ದೀನಿ, ಇದು ಅಲ್ಲೇನು ಇವರು ಸ್ಟಾಲ್ ಫೆಡ್ ಅಂದರೆ ಇದರಲ್ಲಿ ಫಾರ್ಮಲ್ಲಿ ಸಾಕಿದ್ದು ಮಾಡೋದಲ್ಲ. ಅವರೇನು ನೈಟು ಬಿಟ್ಬಿಡ್ತಾರೆ, ಅವೇ ಹೋಗಿ ಅದ್ರ ಜೊತೆನೂ ಯಾರೂ ಹೋಗಲ್ಲ, ಅವಟ್ಟಕ್ಕೆ ಅವು ಹೋಗಿ ಆಗ ಏನು ಬನ್ನಿ ಪ್ಲೇನ್ಸ್ ಮತ್ತು ಫಾರೆಸ್ಟ್ ಏನಿದೆಯಲ್ಲ ಅಲ್ಲೋಗಿ ಅವಟ್ಟಿಗೆ ಅವೇ ನೈಟೆಲ್ಲ ತಿರುಗಾಡ್ಕೊಂಡು ಮೇಯ್ದು ಬರ್ತವೆ. ಒಂದು 10-15 ಕಿಲೋಮೀಟ್ರ್ ತಿರುಗಾಡ್ಕೊಂಡು ಮೇಯ್ದು ಬೆಳಗ್ಗೆ ಅನ್ನೋದಕ್ಕೆ ಹಾಲು ಕೊಡೋಕ್ಕೆ ಅವಷ್ಟಕ್ಕೆ ಅವೇ ಬರುತ್ತವೆ. ಈ ಥರ ಕ್ಯಾರೆಕ್ಟರ್ ಇರೋದ್ರಿಂದ ನಮ್ಮ ಕಡೆ ಇಲ್ಲಿ ಯಾರಾದರೂ ಹೊರಗಡೆ ಬಿಟ್ಟು ಮೇಯಿಸೋ ಅಂತ ಇರೋದು, ಫಾರ್ಮ್ ಮಾಡಿ ಇದು ಮಾಡಲ್ಲ, ಮೇಯಿಸ್ಕೊಂಡು ಬಂದು ಇದು ಮಾಡ್ತೀನಿ ಅನ್ನೋದಕ್ಕೆ ಇವನ್ನ ಮಾಡ್ಬೋದು. ತುಂಬ ಕಡಿಮೆ ಮೇಂಟೆನೆನ್ಸಲ್ಲಿ ಒಳ್ಳೆ ಇಳುವರಿ ಕೊಡೋಂಥ ತಳಿ ಇದು. ಹಾಗಾಗಿ ಇಲ್ಲಿ ಆ ಥರ ಮೇಂಟೆನೆನ್ಸ್ ಮಾಡೋರು ಕಡಿಮೆ ಮೇಂಟೆನೆನ್ಸಲ್ಲಿ ಹೊರಗಡೆ ಬಿಟ್ಟು ಮೇಯಿಸೋರು ಈ ತಳಿನ ಸಾಕ್ಬೋದು. ಇನ್ನು ಹಾಲಿನ ವಿಷಯಕ್ಕೆ ಇಳುವರಿಗೆ ಬಂದುಬಿಟ್ರೆ 12ರಿಂದ 16 ಲೀಟ್ರ್ವರೆಗೂ ಹಾಲು ಕೊಡುತ್ತೆ ಈ ತಳಿ. 20 ಏನೋ ಇದು ಕ್ರಾಸ್ ಆಗಿಲ್ಲ, 18ರವರೆಗೆ ಕೊಟ್ಟಿರೋವು ಇದ್ದಾವೆ. ಇದು ಹಾಲಿನ ಇಳುವರಿನೂ ಈ ಮಿನಿಮಮ್ ಮೇಂಟೆನೆನ್ಸಲ್ಲಿ ಇಷ್ಟು ಹಾಲು ಕೊಡೋದು ತುಂಬ ಇದು ಮೀಡಿಯಮ್ ಹಾಲು ಕೊಡುತ್ತೆ. ಅಂದರೆ ಈಗ ಮುರ್ರಾ ಥರ 20-25 ಲೀಟ್ರಿನ ಹಾಲು ಕೊಡೋಲ್ಲ. ಮೇಂಟೆನೆನ್ಸು ಕಡಿಮೆ, ಇದಕ್ಕೆ 12ರಿಂದ 14 ಲೀಟ್ರ್ ಹಾಲು ಕೊಡುತ್ತೆ. ಈ ಗ್ರೇಡೆಡ್ ಮುರ್ರಾ ಕೂಡ ಇಷ್ಟೇ ಕೊಡುತ್ತೆ ಹಾಲು. ಈ ಗ್ರೇಡೆಡ್ ಮುರ್ರಾಕ್ಕೆ ಹೋಗೋದಕ್ಕಿಂತ ಈ ತಳಿಗೆ ಹೋಗೋದು ಉತ್ತಮ. ಯಾಕಂದರೆ ಇದ್ರ ರೇಟ್ ಕೂಡ ಒಂದು 70ರಿಂದ 80 ಸಾವಿರ ಆಗ್ಬೋದು. ಗ್ರೇಡೆಡ್ ಮುರ್ರಾ ಕೂಡ ಆಲ್ಮೋಸ್ಟ್ ಇದೇ ರೇಟ್ಗೆ ಸಿಗುತ್ತೆ. ಇದು ಅದಕ್ಕಿನ್ನೂ ಮತ್ತು ರೋಗ ಮತ್ತು ಮೇಂಟೆನೆನ್ಸ್ ಕಡಿಮೆ ಇರೋದ್ರಿಂದ ಮ್ಯಾಸ್ಟಿಟಿಸ್ ಬರೋಲ್ಲ, ರೋಗನೂ ಕಡಿಮೆ. ಹಾಗಾಗಿ ಅದಕ್ಕೆ ಹೋಗೋ ಬದಲು ಇದಕ್ಕೆ ಹೋಗ್ಬೋದು ಗ್ರೇಡೆಡ್ ಮುರ್ರಾಗಿನೂ. ಮತ್ತು ಜಾಸ್ತಿ ಹಾಲು ಕೊಡೋವಂಥ ಮುರ್ರಾ ತಳಿ
ಒಂದರಿಂದ ಒಂದೂವರೆ ತನೂ ರೇಟ್ ಆಗುತ್ತೆ. 1 ಲಕ್ಷದಿಂದ 1.5 ಲಕ್ಷದ ತನಕ. ಹಂಗಾಗಿ ಪ್ಯೂರ್ ಮುರ್ರಾ ಮತ್ತು ಜಾಸ್ತಿ ಹಾಲು ಕೊಡೋವಂಥದ್ದು, ಒಂದು 20 ಲೀಟ್ರ್ ಆ ಥರ ಹಾಲು ಕೊಡೋವಂಥದ್ದು. ಹಂಗಾಗಿ ಇದು ರೇಟು ಕಡಿಮೆಯಲ್ಲಿ ಸಿಗುತ್ತೆ. ಹಾಲು ಒಂದು ಯಾವ್ರೇಜ್ ಕೊಡುತ್ತೆ, 12-14 ಲೀಟ್ರು ಒಂದು ದಿನಕ್ಕೆ ಯಾವ್ರೇಜ್ ಹಾಲದು. ಅದಕ್ಕಾಗಿ ಇದು ಮಾಡ್ಬೋದು. ಇನ್ನು ಮತ್ತು ಹಾಲಿನಲ್ಲಿ ಈ ಕೊಬ್ಬಿನಾಂಶ ಫ್ಯಾಟ್ ಪರ್ಸೆಂಟೇಜು 6-9% ಇರುತ್ತೆ. ಯಾವ್ರೇಜ್ ತೊಗೊಂಡ್ರೆ 6.5% ಇರುತ್ತೆ. ಇದು ನಮ್ಮೇನು ಮುರ್ರಾ ಎಮ್ಮೆಯಲ್ಲಿ ಏನು ಫ್ಯಾಟ್ ಪರ್ಸೆಂಟೇಜ್ ಸಿಗುತ್ತಲ್ಲ, ಅದ್ರ ಯಾವ್ರೇಜ್ ಈಕ್ವಲ್ ಇದೆ. ಹಂಗಾಗಿ ಫ್ಯಾಟ್ ಪರ್ಸೆಂಟೇಜು ಅಂತ ಇದು ಏನಿಲ್ಲ, ಒಳ್ಳೆ ಚೆನ್ನಾಗಿದೆ ಇದು. ಅದಕ್ಕೋಸ್ಕರ ಇದು ಒಂದು ಪಾಸಿಟಿವ್ ಕ್ಯಾರೆಕ್ಟ್ರು. ಎಲ್ಲದಕ್ಕಿಂತ ಈಗ ಇಂಪಾರ್ಟೆಂಟ್ ಕ್ಯಾರೆಕ್ಟ್ರು ಅಂದರೆ ಈ ತಳಿದು ಈ ಕನ್ಸಿಸ್ಟೆನ್ಸಿ ಆಗಿ ಮಿಲ್ಕ್ ಕೊಡೋದು, ಅಂದ್ರೆ ಹಾಲು ಕೊಡೋದು. ಏನಂದರೆ ಒಂದು ಇನ್ ಕೇಸ್ ಇದೇನು ಈಟಿಗೆ ಬಂದು ಕಟ್ಕೊಳ್ದೆ ಇದ್ದರೂ ಕೂಡ 1 ವರ್ಷದಿಂದ ವರ್ಷವರೆಗೂ ಒಂದೇ ರೀತಿಯಾಗಿ ಹಾಲು ಕೊಡುತ್ತೆ, ಕಡಿಮೆ ಆಗೋಲ್ಲ. ಈಗ ಮುರ್ರಾದಲ್ಲಿ ಆದರೆ ಒಂದು 3 ತಿಂಗಳು ಒಳ್ಳೆ ಪೀಕಾಗಿ ಹಾಲು ಕೊಟ್ಟು ಕಡಿಮೆ ಆಗಿಬಿಡುತ್ತೆ. ಆದರೆ ಈ ತಳಿ ಆ ಥರ ಏನಿಲ್ಲ, ಒಂದು ಕೊಡ್ತಾನೆ ಇರುತ್ತೆ ಒಂದೇ ಲೆವೆಲ್ಗೆ ವರ್ಷದಿಂದ ವರ್ಷವರೆ ತನಕ. ಇನ್ ಕೇಸು ನಮ್ಮದು ಏನಾರು ಪ್ರಾಬ್ಲಮ್ ಆಗಿ ಕಟ್ಕೊಳ್ದೇ ಇದ್ದರೂ ಕೂಡ, ಈಟಿಗೆ ಬಂದು ಮತ್ತೆ ಕರೋಕೆ ಕಟ್ಕೊಳ್ದೇ ಇದ್ದರೂ ಕೂಡ ಈ ಹಾಲಿನ ಇಳುವರಿ ಕೊಡೋದ್ರಿಂದ ಇದು ಒಂದು ಅಡ್ವಾಂಟೇಜ್. ಜಾಫ್ರಾಬಾದಿ ತಳಿ ಕೂಡ ಇದೇ ಥರ, ಅದು ಕೂಡ ಕಟ್ಕೊಳ್ದಿದ್ರೆ ಹಾಲು ಚೆನ್ನಾಗಿ ಕೊಡ್ತಾ ಇರುತ್ತೆ. ಇದು ಒಂದು ಕನ್ಸಿಸ್ಟೆನ್ಸಿ ಇರೋದ್ರಿಂದ ಹಾಲಿನ ಇಳುವರಿಯಲ್ಲಿ ಇದು ಒಂದು ತುಂಬ ಒಳ್ಳೆ ಪಾಸಿಟಿವ್ ಕ್ಯಾರೆಕ್ಟರ್. ಇನ್ನೊಂದು ಏನು ಪಾಸಿಟಿವ್ ಕ್ಯಾರೆಕ್ಟರ್ ಅಂದರೆ, ಇದಕ್ಕೆ ಮ್ಯಾಸ್ಟಿಟಿಸ್ ಏನು ರೋಗ ಬರುತ್ತಲ್ಲ, ಕೆಚ್ಚಲು ಬಾವ್ದು ಇದು ಮ್ಯಾಸ್ಟಿಟಿಸು ತುಂಬ ಕಡಿಮೆ ಇದರಲ್ಲಿ, ಮತ್ತು ರೋಗನೂ ಭಾಳ ಕಡಿಮೆ. ಹಂಗಾಗಿ ಇದು ಒಂದು ಮ್ಯಾಸ್ಟಿಟಿಸ್ ಪ್ರಾಬ್ಲಮ್ಮು ಈ ಹೆವಿ ಹಾಲು ಕೊಡೋಂಥ ತಳಿಗಳಲ್ಲಿ ಏನು ಮುರ್ರಾದಲ್ಲಿ ಬೇರೆ ಬೇರೆ ಇದರಲ್ಲಿ ಜಾಸ್ತಿ ಇರೋದ್ರಿಂದ, ಇದರಲ್ಲಿ ತುಂಬ ಕಡಿಮೆ ಇರೋದ್ರಿಂದ ಇದು ಒಂದು ಪಾಸಿಟಿವ್ ಕ್ಯಾರೆಕ್ಟ್ರು. ಇನ್ನೊಂದು ಇದು ಕೂಡ ಈಗ ಹೀಟಿಗೆ ಬೇಗ ಬರುತ್ತೆ. ಈಗ ಮುರ್ರಾ ತಳಿ ಥರ ಇದು 2-3 ತಿಂಗಳಲ್ಲಿ ಕಟ್ಕೊಂಡ್ಬಿಡುತ್ತೆ. ಜಾಫ್ರಾಬಾದಿ ತಳಿಯಲ್ಲಾದರೆ ಇದು ಪ್ರಾಬ್ಲಮ್ ಇದೆ, ಏನು ಹೀಟಿಗೆ ಬರೋದು, ಅದು ರೆಗ್ಯುಲರಾಗಿ ಬರಲ್ಲ ಜಾಫ್ರಾಬಾದಿ ತಳಿಯಲ್ಲಿ. ಆದರೆ ಈ ತಳಿಯಲ್ಲಿ ಆ ಥರ ಇಲ್ಲ, 2-3 ತಿಂಗಳಲ್ಲಿ, ಇದು ಒಂದು ಕರು ಕೊಟ್ಟ 2-3 ತಿಂಗಳಲ್ಲೇ ಮುರ್ರಾ ತಳಿ ಹೆಂಗೆ ಬರುತ್ತೋ ಇದು ಕೂಡ ಅಷ್ಟರೊಳಗೆ ಬಂದು ಕಟ್ಕೊಳುತ್ತೆ. ಅದು ಒಂದು ಪಾಸಿಟಿವ್ ಕ್ಯಾರೆಕ್ಟ್ರು. ಇನ್ನೂ ಒಂದು 20-25 ವರ್ಷ ಬದುಕುತ್ತೆ, ಮತ್ತು ಆ ಟೈಮಲ್ಲಿ 10-15 ಕರು ಕೊಡುತ್ತೆ. ಇದು ಕೂಡ ಪಾಸಿಟಿವ್ ಕ್ಯಾರೆಕ್ಟ್ರು. ಇಷ್ಟ ಆಯಿತು. ಈಗ ಇವೆಲ್ಲ ಒಳ್ಳೆ ಕ್ಯಾರೆಕ್ಟರ್ ಇರೋದ್ರಿಂದ ಫೇಮಸ್ ಆಗ್ತದೆ. ಆಯಿತು, ಇಷ್ಟೆಲ್ಲ ಪಾಸಿಟಿವ್ ಕ್ಯಾರೆಕ್ಟ್ರ್ ಅದಾವು. ಈಗ ನೆಗೆಟಿವ್ ಕ್ಯಾರೆಕ್ಟ್ರ್ ಏನಿಲ್ಲ ಇದಕ್ಕೇನು ಇವೆ ಅಂತ. ಮೇನು ಒಂದು ನೆಗೆಟಿವ್ ಕ್ಯಾರೆಕ್ಟ್ರುಗಳು ಅಂದರೆ, ಈ ಪೂರ್ತಿ ನಾನು ಇಂಟೆನ್ಸಿವ್ ಫಾರ್ಮಿಂಗ್ ಮಾಡ್ತೀನಿ ಅಂದರೆ, ನಾನು ಒಂದೇ ಶೆಡ್ಡಲ್ಲಿ ಕಟ್ಟಿ ಬಿಡೋದೇ ಇಲ್ಲ ಕಟ್ಟಿದ ಕಣ್ಣಿಯಲ್ಲಿ ಅಂದರೆ ಇದು ಒಂದು ಸ್ವಲ್ಪ ಕಷ್ಟ. ಯಾಕಂದರೆ ಈ ತಳಿ ಕ್ಯಾರೆಕ್ಟ್ರೇ ಹಂಗೆ, ಇದು ತುಂಬ ಓಡಾಡಿಕೊಂಡು ಎಕ್ಸ್ಟೆನ್ಸಿವ್ ಫಾರ್ಮಿಂಗಲ್ಲಿ ಅಲ್ಲಿ ಮೇಯ್ದಿರೋ ತಳಿ, ಆ ಥರ ಇದಕ್ಕೆ ಅಡ್ಜಸ್ಟ್ ಆಗಿರೋ ತಳಿ ಆಗಿರೋದ್ರಿಂದ ನೀವು ಪೂರ್ತಿ ಇಂಟೆನ್ಸಿವ್ ಆಗಿ ಮಾಡ್ತೀನಿ, ಇಲ್ಲೇ ಕಟ್ ಮಾಡ್ತೀನಿ ಅಂದರೆ ಸ್ವಲ್ಪ ಕಷ್ಟ. ಯಾಕಂದರೆ ಕಷ್ಟ ಆಗುತ್ತೆ. ಇದಕ್ಕೆ ಸ್ವಲ್ಪ ಎಕ್ಸಸೈಸ್ ಬೇಕು. ಇದು ಎಲ್ಲ ತಿಂದು ಅದ್ರ ಕ್ಯಾರೆಕ್ಟ್ರೇ ಹಂಗೆ, ಅದ್ರದ್ದು ಜೆನೆಟಿಕ್ ಮೇಕಪ್ ಹಂಗಿದೆ. ಹಂಗಾಗಿ ಸೆಮಿ ಇಂಟೆನ್ಸಿವ್ ಇಲ್ಲ ಹೊರಗಡೆ ಬಿಟ್ಟು ಮೇಯಿಸ್ತೀನಿ ಅನ್ನೋರಿಗೆ ಇದು ಒಳ್ಳೆ ತಳಿ. ಮತ್ತು ಬಿಸಿಲು ಜಾಸ್ತಿ ಇರೋ ಕಡೆ, ಈ ಮುರ್ರಾ ಎಮ್ಮೆ ತಳಿ ಬಿಸಿಲು ಜಾಸ್ತಿ ಇರೋದ್ರಿಂದ ಮಾಡೋಕ್ಕಾಗಲ್ಲ ಅನ್ನೋ ಏರಿಯಾದಲ್ಲಿ, ಅಂಥಲ್ಲಿ ಇದು ತುಂಬ ಒಳ್ಳೆಯದು. ನಾನು ಪೂರ್ತಿ ಶೆಡ್ಡಲ್ಲೇ ಅದನ್ನ ಹೊರಗಡೆನೇ ಬಿಡಲ್ಲ, ಅದಕ್ಕೆ ಎಕ್ಸಸೈಸೇ ಕೊಡೋಕ್ಕಾಗಲ್ಲ ನನ್ನ ಕೈಯಲ್ಲಿ, ಜಾಗನೇ ಇಲ್ಲ ನನಗೆ ಆ ಥರ ಮಾಡೋಕ್ಕೆ ಅಂದರೆ ಸ್ವಲ್ಪ ಕಷ್ಟ. ಇನ್ನೂ ಒಂದು, ಇದಕ್ಕೆ ರೀಸ್ಯಾಲ್ ವ್ಯಾಲ್ಯೂ ಕಡಿಮೆ ಸ್ವಲ್ಪ. ಈಗ ತೊಗೊಂಡ್ಮೇಲೆ ಮತ್ತೆ ಮಾರ್ತೀನಿ ಅಂದರೆ ರೀಸ್ಯಾಲ್ ವ್ಯಾಲ್ಯೂ ಸ್ವಲ್ಪ ಕಡಿಮೆ. ಯಾಕಂದರೆ ನಮ್ಮ ಕಡೆ ಇದ್ರದ್ದು ಇಂಪಾರ್ಟೆನ್ಸು ಗೊತ್ತಿಲ್ಲ. ಆ ಕಡೆ ಇದೆ ರೀಸ್ಯಾಲ್ ವ್ಯಾಲ್ಯೂ, ಗುಜರಾತ್ ಆ ಕಡೆ ಅಲ್ಲಿ ಗೊತ್ತಿದೆ, ಯಾಕಂದರೆ ಇದು ಕ್ಯಾರೆಕ್ಟ್ರು. ಬಟ್ ನಮ್ಮ ಕಡೆ ಇದ್ರ ಬಗ್ಗೆ ಇನ್ನೂ ತುಂಬ ಗೊತ್ತಿಲ್ಲ. ನೋಡೋಕ್ಕೆ ಲೋಕಲ್ಲು ಇದ್ರ ಥರನೇ ಕಾಣೋದ್ರಿಂದ ಈ ಬ್ರೀಡ್ ಬಗ್ಗೆ ಗೊತ್ತಿಲ್ಲದವರು ಇದನ್ನು ಅಷ್ಟೊಂದು ಇಷ್ಟಪಡಲ್ಲ. ಮತ್ತು ನೋಡೋಕ್ಕೆ ಅಷ್ಟೊಂದು ಈ ಮುರ್ರಾ ಎಮ್ಮೆ ಥರ ಒಳ್ಳೆ ಚೆನ್ನಾಗಿ ಕಾಣಲ್ಲ, ರಫ್ ಆ್ಯಂಡ್ ಟಫ್ ಆಗಿ ಒಂದು ದೇಶಿ ಇದ್ರ ಥರ ಲೋಕಲ್ ಇದ್ರ ಥರ ಕಾಣುತ್ತೆ. ಹಂಗಾಗಿ ರೀಸ್ಯಾಲ್ ವ್ಯಾಲ್ಯೂ ಸ್ವಲ್ಪ ಕಡಿಮೆ ಇದೆ. ಹಾಗಾಗಿ ಗೊತ್ತಿರೋರು ತೊಗೊತಾರೆ ಈ ಕ್ಯಾರೆಕ್ಟ್ರ್ ಬಗ್ಗೆ. ಬಟ್
ಗೊತ್ತಿಲ್ಲದೆ ಇರೋರು ತೊಗೊಳದೇ ಇರೋದ್ರಿಂದ ಇದು ಒಂದು ನೆಗೆಟಿವ್. ಇವೆರಡು ನೆಗೆಟಿವ್ ಕ್ಯಾರೆಕ್ಟ್ರು. ಇವೆರಡು ನೆಗೆಟಿವ್ ಕ್ಯಾರೆಕ್ಟ್ರ್ ಮ್ಯಾನೇಜ್ ಮಾಡ್ತೀರಂದರೆ ಡೆಫಿನೆಟಾಗಿ ಬನ್ನಿ ತಳಿಗೆ ಹೋಗ್ಬೋದು. ಈಗ ಮತ್ತೆ ನಾನೇನು ಹೇಳ್ತೀನಿ ಅಂದರೆ, ಈಗ ಹೊಸ್ದಾಗಿ ನಮ್ಮ ಸಜೆಷನ್ ಹೋಗ್ಬೋದಾ ಬೇಡ ಅಂತ. ಹೊಸ್ದಾಗಿ ಡೈರಿ ಫಾರ್ಮ್ ಮಾಡೋರು, ಈ ಗ್ರೇಡೆಡ್ ಮುರ್ರಾ ಜೊತೆ ಮಾಡ್ತೀನಿ ಅನ್ನೋರು, ಸ್ಟಾರ್ಟಿಂಗಲ್ಲಿ ಮುರ್ರಾಕ್ಕೆ ಹೋಗಲ್ಲ, ಸ್ವಲ್ಪ ಸೆನ್ಸಿಟಿವ್ ಇರೋದ್ರಿಂದ ಅದನ್ನ ನಾನು ಹೆಂಗೆ ಮೇಂಟೈನ್ ಮಾಡ್ತೀನಿ ಗೊತ್ತಿಲ್ಲ ಅನ್ನೋರು, ಈ ಗ್ರೇಡೆಡ್ ಮುರ್ರಾ ಬದಲು ಇದಕ್ಕೆ ಹೋಗ್ಬೋದು. ಏನಕ್ಕಂದರೆ ರೇಟು ಅಷ್ಟೇ ಆಗುತ್ತೆ. ರೇಟು ಅಷ್ಟೇ ಆಗೋದ್ರಿಂದ ಮತ್ತು ಗ್ರೇಡೆಡ್ ಮುರ್ರಾದಲ್ಲಿರೋ ಪ್ರಾಬ್ಲಮ್ ಇದಕ್ಕೆ ಇಲ್ಲ. ಮತ್ತು ಹಾಲಿನ ಇಳುವರಿನೂ ಕೂಡ ಚೆನ್ನಾಗಿರೋದ್ರಿಂದ, ಮೀಡಿಯಮ್ ಆಗಿ ಹಾಲು ಕೊಡುತ್ತೆ, ಫ್ಯಾಟ್ ಪರ್ಸೆಂಟೇಜ್ ಚೆನ್ನಾಗಿರೋದ್ರಿಂದ ಒಳ್ಳೆ ನೀವು ಎಕ್ಸ್ಟೆನ್ಸಿವ್ ಫಾರ್ಮ್ ಮಾಡ್ತೀನಿ ಅಂದರೂ ಕೂಡ, ಓಪನ್ ಗ್ರೇಜಿಂಗಲ್ಲಿ ನಾನು ಹೊರಗಡೆ ಬಿಟ್ಟು ಮೇಯಿಸ್ತೀನಿ ಅಂದರೆ, ನಿಮ್ಮ ಕಡೆ ಆ ಥರ ಇದೆ ಅಂದರೆ, ನಾನು ಮೊದಲು ಆ ಥರ ಮಾಡ್ತೀನಿ, ಇಲ್ಲ ಸೆಮಿ ಇಂಟೆನ್ಸಿವ್ ಮಾಡ್ತೀನಿ ಅಂದರೂ ಕೂಡ ಖಂಡಿತ ಈ ಬನ್ನಿ ತಳಿಗೆ ಹೋಗ್ಬೋದು. ಒಳ್ಳೆ ಇಳುವರಿ ಇದೆ. ಮತ್ತು ರೈತರ ಜೊತೆ ಇದು ಹೊಂದ್ಕೊಳೋ ತಳಿ ಆ ಥರ ಇದೇನಿಲ್ಲ. ಹಂಗಾಗಿ ಎಕ್ಸ್ಟೆನ್ಸಿವ್ ಫಾರ್ಮಿಂಗ್ ಮಾಡೋರು, ಸ್ಟಾರ್ಟಿಂಗ್ ಮಾಡೋರು ಖಂಡಿತ ಹೋಗ್ಬೋದು. ಈ ಬನ್ನಿ ತಳಿ ಬಗ್ಗೆ ಇಷ್ಟು ಇನ್ಫಾರ್ಮೇಷನ್ ನಿಮ್ಮ ಜೊತೆ ಶೇರ್ ಮಾಡೋದಿತ್ತು. ಯಾರೋ ಕೇಳಿದರು ಅದೇ ಬನ್ನಿ ತಳಿ ಬಗ್ಗೆ ಹೇಳಿ, ಹಂಗೆ ಎಲ್ಲಿ ಸಿಗುತ್ತೆ ಆ ಥರ ಏನಂತ, ಅದಕ್ಕೋಸ್ಕರ ವಿಡಿಯೋ ಮಾಡಿದ್ದೆ. ವಿಡಿಯೋಸು ಇಷ್ಟ ಆದರೆ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಖಂಡಿತ ಸಬ್ಸ್ಕ್ರೈಬ್ ಆಗಿ, ಮತ್ತು ನಾನು ವೀಡಿಯೋಸು ನಿಮ್ಮ ರೈತ ಮಿತ್ರರ ಜೊತೆ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಖಂಡಿತ ಕಾಮೆಂಟಲ್ಲಿ ತಿಳಿಸಿ. ನಾನು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ನಮಸ್ತೆ.